ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ. ಇವತ್ತು ಬಾಗಲಕೋಟೆಯಲ್ಲಿ SDPI ಒಂದು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ. ಸೊ ಕಾರಣ ಏನಂತಂದರೆ ವಕಫ್ ಬೋರ್ಡ್ನ ಒಂದಿಷ್ಟು ನಿಯಮಗಳನ್ನು ತರಬೇಕು ಅಂತ ಹೇಳಿ ನರೇಂದ್ರ ಮೋದಿ ಸರ್ಕಾರ ಇವತ್ತು ಚಿಂತನೆ ನಡೆಸಿದೆ. ಸೊ ಅದಕ್ಕಾಗಿ SDPI ಅನೇಕ ಕಾರ್ಯಕರ್ತರು ಇವತ್ತು ಬಾಗಲಕೋಟೆಯಲ್ಲೇ ತಮ್ಮದೇ ಆಗಿರ್ತಕ್ಕಂತಹ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ. ಸೊ ನಾಯಕರಿದ್ದಾರೆ, ನಮ್ಮ ಜೊತೆ ಮಾತನಾಡ್ಸೋಣ. ಸರ್, ಈಗ ಮೊದಲು ಏನು ಈ ಒಂದು ಸನ್ನಿವೇಶಕ್ಕೆ ಕಾರಣ ಏನು, ನಿಮ್ಮ ಪ್ರತಿಭಟನೆಗೆ ಕಾರಣ ಏನು ಅಂತಕ್ಕಂಥದ್ದು? ಮೊದಲನೇದಾಗಿ ಇದು ಏನು NDA ಸರ್ಕಾರ ಇದೆ, ಪಾರ್ಲಿಮೆಂಟಲ್ಲಿ ಇದು ವಕಫ್ 24 ಆ್ಯಕ್ಟನ್ನು ಟೇಬಲ್ಗೆ ತಂದರು. ಆವಾಗ ಸಾಕಷ್ಟು ವಿರೋಧ ವ್ಯಕ್ತಪಡಿಸಿದ ನಂತರ ಅದನ್ನು JP ಕಮಿಟಿಗೆ ಮುನ್ನಡೆಸಿದರು. JP ಕಮಿಟಿಯಲ್ಲಿ ಒಂದು ನಿರ್ಣಯ ಆಯಿತು, ಏನು ಇದ್ರ ಜನರ ಅಭಿಪ್ರಾಯವನ್ನು ತೆಗಿಬೇಕು ಅಂತ. ಅದಕ್ಕೆ ವಿರೋಧವಾಗಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಈ ಕರಾಳ ಕಾನೂನನ್ನು ಏನು ತರಲಾಕ ಹೊಂಟಿದೆ BJP ಸರ್ಕಾರ, ಅದಕ್ಕೆ ವಿರೋಧವಾಗಿ ಇಡೀ ರಾಜ್ಯ ತುಂಬ ನಾವು ಇವತ್ತು 13ನೇ ತಾರೀಕು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಏನು ಬದಲಾವಣೆ ಏನು ಮಾಡಬೇಕಂತ ಇದೆ? ಬದಲಾವಣೆ, ಇದು ವಕಫ್ ಅನ್ನೋದು ಒಂದು ಪ್ರೈವೇಟ್ ಪ್ರಾಪರ್ಟಿ. ಇದು ಪ್ರೈವೇಟ್ ಪ್ರಾಪರ್ಟಿ ಅಂದರೆ ಇದು ಒಂದು ದೇವರ ಹೆಸರಿನಲ್ಲಿ ದಾನ ಮಾಡಿರುವಂಥ ಒಂದು ಆಸ್ತಿ. ಇದಕ್ಕೆ ಸರ್ಕಾರಕ್ಕೆ ಓಲೈಕೆ ಮಾಡಬಾರ್ದು. ಇದು ಪ್ರೈವೇಟ್ ಪ್ರಾಪರ್ಟಿ. ವಕಫ್ ಮತ್ತು ದರ್ಗಾಗಳು, ಮಸೀದಿಗಳು, ಇದನ್ನು ಏನು ಇವರು ಟೇಬಲ್ಗೆ ತಂದಿದ್ದಾರೆ ಬಿಲ್, ವಕಫ್ 24 ಆ್ಯಕ್ಟನ್ನು ಇದಕ್ಕೆ ಹಿಂಪಡಿಬೇಕು. ಇದರ ವಿರುದ್ಧವಾಗಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಪ್ರತಿಭಟನೆ ಹಮ್ಮಿಕೊಂಡಿದೆ. ಈಗ ವಕಫ್ ಬೋರ್ಡ್ ಏನು ವಶಪಡಿಸ್ಕೊಳ್ಳುತ್ತೆ ತಮ್ಮ ಭೂಮಿ ಅಂತ ಹೇಳ್ಕೊಂಡಿರುವಂಥದ್ದು, ಅದೇನು ವಶಪಡಿಸ್ಕೊಳ್ಳುತ್ತೆ. ಸೊ ಆ ನಿಯಮಗಳು ಏನಂದ್ರೆ ವಶಪಡಿಸ್ಕೊಳ್ಳೋಕೆ ವಿರುದ್ಧವಾಗಿದೆಯಾ ಹೆಂಗೆ ಅಂತ? ಹೌದು, ವಿರೋಧವಾಗಿದೆ. ನಿಮಗೆ ಅರ್ಥ ಆಗುತ್ತೆ, ನಮಗೆ ಅರ್ಥ ಆಗುತ್ತೆ, ಸಾಮಾನ್ಯ ಜನರಿಗೆ ಅರ್ಥ ಆಗಲ್ಲ. ಸೊ ಆ ಅರ್ಥವಾಗುವಂತಹ ರೀತಿಯಲ್ಲಿ ಹೇಳೋದಾದ್ರೆ ಅದು ನೋಡಿ, ಈಗ ವಕಫ್ ಪ್ರಾಪರ್ಟಿ, ನಾನು ಪ್ರಾಪರ್ಟಿ ಇದ್ದವನು. ಈ ಸಮುದಾಯ ಎಜುಕೇಷನ್, ಆರ್ಥಿಕ, ಪೊಲಿಟಿಕಲ್ ಹಿಂದುಳಿದಿದೆ ಮುಸ್ಲಿಂ ಸಮುದಾಯ. ಅದಕ್ಕಾಗಿ ನಾನು ನನ್ನ 1 ಎಕರೆ ದಾನವನ್ನು ಮಾಡಿದ್ದೀನಿ ವಕಫ್ ಪ್ರಾಪರ್ಟಿಗೆ. ಈ ಕಮ್ಯುನಿಟಿ ಡೆವಲಪ್ಮೆಂಟ್ ಆಗಬೇಕು, ಮುಸ್ಲಿಂ ಕಮ್ಯುನಿಟಿ, ಎಜುಕೇಷನ್. ಈ ವಕಫಲ್ಲಿ ನಾವು ಯೋಚನೆ ಮಾಡ್ಬೋದು, ದಿಲ್ಲಿಯಲ್ಲಿ ಎಜುಕೇಷನ್ ಇದೆ, ಎಜುಕೇಷನ್ ಸ್ಕೂಲ್ಸ್ ಇದೆ, ಆಮೇಲೆ ಇಡೀ ಭಾರತದಲ್ಲಿ ಎಜುಕೇಷನ್ ಮತ್ತು ಸಾಕಷ್ಟು ಬೇರೆ ಬೇರೆ ರೀತಿಯಲ್ಲಿ ಡೆವಲಪ್ ಆಗ್ತಾ ಇದೆ. ಇದು ವಕಫ್ದು ಒಂದು ಸಬ್ಜೆಕ್ಟ್ ಇರೋದು. ಈ ಏನು ತಮ್ಮ ಹೆಸರೇನು? ನನ್ನ ಹೆಸರು ಉಮರ್ ಫಾರೂಕ್ ಅಲಿ ಖಾನ್. ನಾನು SDPI ಪಕ್ಷದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ. ಇನ್ನು ಈ ಒಂದು ಬಿಲ್ಲನ್ನು ಅಥವಾ ಈ ಒಂದು ಬದಲಾವಣೆಗಳನ್ನು ತೆಗೆದುಕೊಳ್ಳದೆ ಇದ್ರೆ ಬಾಗಲಕೋಟೆಯಲ್ಲಿ ಮುಂದಿನ ನಿಮ್ಮ ಕ್ರಮಗಳು ಏನಿರ್ತವೆ ಅಂತ ನೋಡಿ. ಈಗ ಇದು ಅವರು ಹಿಂತು ಪಡಿಲಿಲ್ಲ ಅಂದರೆ ನಮ್ಮ ರಾಜ್ಯದ ಸಮಿತಿ ಏನು ತೀರ್ಮಾನ ತಗೊಳ್ಳುತ್ತೆ ಅದರ ಭದ್ರವಾಗಿ ನಾವು ಬಾಗಲಕೋಟೆ ಜಿಲ್ಲೆಯಲ್ಲಿ ಅದಕ್ಕೆ ನಾವು ರೆಡಿ ಇದ್ದೀವಿ. ಥ್ಯಾಂಕ್ ಯು ವೆರಿ ಮಚ್. ಇದಿಷ್ಟು SDPI ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ಬಾಗಲಕೋಟೆ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿ ಏನಿದ್ರು ಅವರ ಮಾತುಗಳಾಗಿರುವಂಥದ್ದು. ಸೊ ನೋಡೋಣ ಮುಂದಿನ ದಿನಮಾನಗಳಲ್ಲಿ ಯಾವ ರೀತಿ ಬದಲಾವಣೆಗಳಾಗ್ತವೆ, ಯಾವ ರೀತಿ ಟರ್ನ್ ಅನ್ನು ತೆಗೆದುಕೊಳ್ಳುತ್ತೆ ಈ ಕಾನೂನು ಅಂತಕ್ಕಂಥದ್ದನ್ನು ಮತ್ತೊಂದು ರೋಚಕವಾಗಿರುವಂತಹ ವಿಶೇಷವಾಗಿ ಉತ್ತಂತಹ ವರದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ, ಒಂದೇ ಮಾತರಂ. ಸರ್, ವಿಷಯ ಪ್ರಾಸ್ತಾವಿಕ ವಕ್ಫ್ ಬಿಲ್ ವಿರುದ್ಧ ಅಧ್ಯಕ್ಷರುಗಳು ಬಿಜೆಪಿಯ ಮುಸ್ಲಿಂ ಸಮುದಾಯದ ಆಸ್ತಿಗಳಿಗೆ ಸರಿಪಡಿಸಲಾಗದ ಹಾನಿ ಉಂಟು ಮಾಡಲು ಬಯಸುತ್ತಿದ್ದ ವಕಫ್ಗಳ ಪರಿಸ್ಥಿತಿಗಳನ್ನು ಸುಧಾರಣೆಯ ಮುಖಾಡದಲ್ಲಿ ವಕಫ್ ವ್ಯವಸ್ಥೆಯಿಂದ ಪ್ರಯೋಜನಗಳನ್ನು ಕಳೆದುಕೊಳ್ಳಲು ಗುರಿಯನ್ನು ಹೊಂದಿದೆ. ಇದು ಬಿಜೆಪಿ ಪ್ರಣಾಳಿಕೆಯ 2019ಕ್ಕೆ ವಿರುದ್ಧವಾಗಿದೆ. ವಕಫ್ ಜಾತ್ಯತೀತ ಮೌಲ್ಯಗಳಿಗೆ ವಿರುದ್ಧವಾಗಿದೆ ಮತ್ತು ತೆಗೆದುಹಾಕಲು ಹೊಣೆಗಾರರು ಎಂದು ಆರೋಪಿಸಿ ಬಿಜೆಪಿ ವಕಫ್ಗಳ ವಿರುದ್ಧ ಸುಳ್ಳು ಪ್ರಚಾರಗಳನ್ನು ಮಾಡುತ್ತದೆ. ಇದು ಬಿಜೆಪಿಯ ಕೆಟ್ಟ ಅಜೆಂಡಾ ಹೊರತು ಬೇರೇನೂ ಅಲ್ಲ. ಸಾಮಾನ್ಯ ತತ್ವಗಳಿಗೆ ಹಾಗೂ ಭೂಮಿಯ ಇತ್ಯಾದಿಗೊಂಡ ಕಾನೂನಿನ ವಿರುದ್ಧವಾದ ತಾರತಮ್ಯಕ್ಕೆ ವಕಫ್ ಮಸೂದೆಯನ್ನು ಸ್ಪಷ್ಟವಾಗಿ ಕಂಡುಬರುತ್ತದೆ. ಪ್ರಾಸ್ತಾವಿಕ ಮಸೂದೆಯ ಬಹುಸಂಖ್ಯಾತ ಎಂದು ಕರೆಯಲ್ಪಡುವ ಅಡಿಯಲ್ಲಿ ವಕಫ್ ಅನ್ನು ದುರ್ಬಲಗೊಳಿಸುವ ಪ್ರಯತ್ನವಾಗಿದೆ. ಪ್ರಚಾರ ಮಸೂದೆಗೆ ಸಂಬಂಧಿಸಿದಂತೆ ಕೆಳಗಿನ ಅಧ್ಯಕ್ಷಗಳನ್ನು